ಮುದ್ದುರಾಮನ ಬೆಳಗು 6ನೆಯ ಅವತಾರ. ಕೊನೆಯ ಪ್ರಕರಣ 9ನೆಯ ಪ್ರಕರಣ. ಈ 9ನೆಯ ಪ್ರಕರಣ ಸಂಪೂರ್ಣವಾಗಿ ಯಾರಿಗೆ ಅರ್ಪಣೆಯಾಗಿದೆ? ನಿನ್ನೆ ನಾನು ಹೇಳಿದ್ದೆ, ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಯವರಿಗೆ ಅರ್ಪಣೆಯಾಗಿದೆ. ಸಿದ್ದೇಶ್ವರ ಸ್ವಾಮೀಜಿಯವರು ಸಂತರು, ಸಿದ್ಧರು, ಯೋಗಿಗಳು, ಸಾಧುಗಳು, ಶರಣರು, ಕೊನೆಗೆ ಅವರು ಗುರು, ಮಹಾನ್ ಗುರು ಅನ್ನುವ ಅರ್ಥದಲ್ಲಿ ಈ 91 ಚೌಪದಿಗಳ ರಚನೆಯಾಗಿದೆ. ಹೀಗಾಗಿ ಈ ಪ್ರಕರಣದ ಪ್ರಾರಂಭದಲ್ಲಿ ಅಪೂರ್ವವೆನಿಸುವಂತಹ ಅವರ ಒಂದು ಚಿತ್ರವನ್ನು ಇರಿಸಿದ್ದಾರೆ. ಅದನ್ನೀಗ ತೋರಿಸ್ತಾ ಇದ್ದೇನೆ, ದಯವಿಟ್ಟು ನೋಡಿ. ಅಪೂರ್ವವಾದಂಥ ಒಂದು ಸ್ಕೆಚ್ ಅನ್ಬೋದು, ಅಥವಾ ಫೋಟೋಗ್ರಾಫಿಯಿಂದ ತೆಗೆದಂಥ ಚಿತ್ರವೇನು, ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಒಂದು ಚಿತ್ರ. ಇಲ್ಲಿ ನನಗೆ ನಿನ್ನೆಯಿಂದ ಒಂದು ಗೊಂದಲ ಉಂಟಾಗಿದೆ. ಈ ಶಿರೋನಾಮೆ ಚಾರಿತ್ರ್ಯ ಸಂತಗುಣ, ಚಾರಿತ್ರ್ಯ ಸಂತಗುಣ, ರ ಒತ್ತಕ್ಷರ, ಯ ಒತ್ತಕ್ಷರ. ನನಗೆ ಸ್ವಲ್ಪ ಈ ಶಬ್ದಾರ್ಥದಲ್ಲಿ ಸ್ವಲ್ಪ ವ್ಯಾಮೋಹ. 3-4 ಡಿಕ್ಷ್ನರಿ ಇಟ್ಟುಬಿಟ್ಟಿದ್ದೇನೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಆಮೇಲೆ ಸಂಸ್ಕೃತ ಡಿಕ್ಷ್ನರಿ ಇಟ್ಟುಬಿಟ್ಟಿದ್ದೇನೆ. ಈ ಚಾರಿತ್ರ್ಯ ಅನ್ನುವಂಥ ಶಬ್ದ ನನಗೆ ಎಲ್ಲೆಲ್ಲಿಯೂ ಸಿಗಲೇ ಇಲ್ಲ. ಚಾರಿತ್ರ ಅದು ಖರೆ ಶಬ್ದ, ಅಥವಾ ಸಂಸ್ಕೃತದಲ್ಲಿ ಚಾರಿತ್ಯ ಅಂತ ಮಾತ್ರ ಇದೆ. ಸಂಸ್ಕೃತದ ಚಾರಿತ್ಯ ಅಲ್ಲೇ ಮಾರಲ್ ಕಾಂಡಕ್ಟ್ ಅಂತಿದೆ. ಕನ್ನಡದ ಚಾರಿತ್ರ ಅಂದರೆ ನಡತೆ, ಶೀಲ, ಇಷ್ಟ ಇದೆ. ಆದರೆ ಅದಕ್ಕೆ ಈ ಚಾರಿತ್ರ್ಯ ಶಬ್ದವೇ ಇಲ್ಲ ಒಂದರ್ಥದಲ್ಲಿ. ಅವ್ರಿಗೆ ಯಾವ ರೀತಿ ಇದನ್ನು ಇಟ್ಟರು ಎಂಬುದು ನನಗೊಂದು ಗೊಂದಲ ಆಗಿದೆ. ಚಾರಿತ್ರ್ಯ ಅಲ್ಲ, ಅದೊಂದು ಶಬ್ದ ಅಲ್ಲ. ಅದು ನಾವು ಸಂಸ್ಕೃತದಿಂದ ಇಡಬೇಕಾದ್ರೆ ಚಾರಿತ್ರ್ಯ ಇಟ್ಟರೆ ಚೆಂದ ಆಗ್ತಿತ್ತು. ಅದೊಂದು ಮಾರಲ್ ಕಾಂಡಕ್ಟ್, ನೀತಿಯುತವಾದ ನಡತೆ ಅಂತ ಆಗ್ತಿತ್ತು. ಚಾರಿತ್ರ್ಯ ಅಂದರೆ ಅದಾಗ್ತಿತ್ತು. ಬರೀ ಕನ್ನಡದಲ್ಲೇ ಚಾರಿತ್ರ ಇಷ್ಟರ ನಡೀತಿತ್ತು. ಆದರೆ ಚಾರಿತ್ರ್ಯ ಅನ್ನುವಂಥದ್ದೇನೋ ಇದೆಯಲ್ಲ, ಅದು ಸರಿ ಅಲ್ಲ ಅಂತ ನನ್ನ ಒಂದು ಅಧ್ಯಯನದಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಅಧ್ಯಯನ ತಪ್ಪು ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಯಾವುದು ಸರಿ ಇನ್ನೊಮ್ಮೆ ವೆರಿಫೈ ಮಾಡಿ. ನನಗನ್ನಿಸೋ ಮಟ್ಟಿಗೆ ಚಾರಿತ್ರ ಅಥವಾ ಚಾರಿತ್ಯ ಇಷ್ಟು ಸರಿ ಅನಿಸುತ್ತೆ. ಆದರೆ ಆ ಚಾರಿತ್ಯ ಅನ್ನೋದು ಕನ್ನಡದಲ್ಲಿ ನಾವು ವಿಶೇಷವಾಗಿ ಬಳಸ್ತಾ ಇಲ್ಲ. ನಾವು ಬಳಸ್ಬೋದು ಈಗ, ಯಾಕಂದ್ರೆ ಬೇಕಾದಷ್ಟು ಶಬ್ದಗಳನ್ನು ನಾವು ತಗೊಂಡಿದ್ದೇವೆ. ಚಾರಿತ್ಯ ಅಂದರೆ ಮಾರಲ್ ಕಾಂಡಕ್ಟ್ ಎಂಬುದು ನಾವು ಬಳಸ್ಬೋದು. ಹಾಗೆ ಇಡಬೇಕಾಗಿತ್ತು ಏನು. ಆಯಿತು, ನನ್ನ ಈ ಗೊಂದಲ ಪರಿಹಾರ ಆಯಿತು ಇವತ್ತೊಂದು ನಾನು ಮಾಡಿದ ಅಧ್ಯಯನದಿಂದ. ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ದರೆ. ಮುನಿಸು ಕಪಟವ ಮರೆತ ನಿಶ್ಚಿಂತ ಈ ಸಂತ, ಸಂದಣಿಯ ಹಂಗಿರದೆ ಸತತ ಸಂತುಷ್ಟ, ಶಮೆಗೆ ಸಂಪನ್ನತೆಗೆ ಈತ ಬಲು ನಿಸ್ಸಂಗಿ, ಸಂತನಂದರೆ ಶಾಂತ ಮುದ್ದುರಾಮ. ಸಂತ ಜೀವನವೇನು ರಾಜಾನ್ಯ ಸವಿನುಚಿಯೇ, ಕನಕ ಹೂಜಿಯಲಿಟ್ಟ ಸುರಪಾನವೇನು. ಮರುಕ ತುಂಬಿದ ಬದುಕು ಅದು ಸರಳ ಪ್ರತಿರೂಪ, ದಿವ್ಯತೆಯ ಸಂತ ಗುಣ ಮುದ್ದುರಮ. ಕಸಿಬಿಸಿಯ ನೆಲೆಯಲ್ಲಿ ನೆನೆ ಸಂತ ಚರಣಗಳ. ಶ್ವಾಸದಾಗ ಗುರು, ಆ ಸಂತ, ಸಾಧು, ಆ ಸಿದ್ಧ ಅವರನ್ನು ನೆನೆಸ್ಕೋಬೇಕಂತ.
ದಾರಿ ತೋರುವದಾಗ ಆ ಹೆಜ್ಜೆ ದೀಪ, ಸಾಂತ್ವನದ ಬೆಳಕಿಂದ ತಲ್ಲಣದ ತಮವಿಲ್ಲ, ಶಾಂತಿಧಾಮವನರಸೋ ಮುದ್ದು ರಮ. ಸಂತ ಹೆಂಗಿದ್ದರು ಅವರು? ಪೂಜ್ಯ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿದ್ದರು? ಯಾರೇ ಮುಸಿ ಮುಸಿ ನಗಲಿ, ಯಾರೇ ನಿಂದಿಸುತ್ತಿರಲಿ, ಓಹೋ ಓ ಹಾಗೆ ಅದೋ, ಓ ಹಾಗೆ ಅದೋ ಎನ್ನುತ್ತ ನಗುತ್ತಿದ್ದ ಸಂತ. ನುಡಿಗೆ ನುಡಿ ಮತಿಸಲ್ಕೆ ಕೇಡು ಅಂತಿಮ ಬುತ್ತಿ, ಎಣೆಯುಂಟೆ ಸೈರಣೆಗೆ ಮತ್ತು ಸಮಾಧಾನ ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವು ಇದ್ದು ಬಿಡ್ತಿದ್ರು ಹೊರತಾಗಿ ಯಾವ ಥರದ ಗೊಂದಲಕ್ಕೆ ಬೀಳ್ತಾ ಇರಲಿಲ್ಲ. ಯಾರ ನೆನೆದರೆ ಮನಸ್ಸು ಶಾಂತಮಯವಾಗುವುದೋ, ಬಯಸು ನೀ ಅನವರತ ಅವರ ಸನ್ನಿಧಿಯ, ಒಯ್ಯುವುದು ಎತ್ತರಕ್ಕೆ ಆ ದಿವ್ಯ ಸಾನ್ನಿಧ್ಯ, ಶಾಂತಮೂರ್ತಿಯೋ ಸಂತ ಮುದ್ದು ರಾಮ. ಇನ್ನು ಸಿದ್ಧನ ಬಗ್ಗೆ, ಸಿದ್ಧ ಇಳೆ ಭೋಗ ತೃಣ ಎಂದು ಬಿಸುಟವನೇ ನಿಜಯೋಗಿ, ಧರೆಯ ಲಘುತನ ದಾಟಿ ಆತ ಪರಮ ಗುರು, ಮುಂಬೆಳಗು ಗೋಚರಿಸೆ ಮನದಿ ಕತ್ತಲೆಯಿಲ್ಲ, ಧ್ಯಾನ ದೀವಿಗೆ ಸಿದ್ಧ ಮುದ್ದು ರಮ. ಯಾರ ನೆನೆದರೆ ಮನದ ಬಿಸಿಲು ತಂಪಾದೀತೋ, ಕಳೆವ ಕಾಲವನ್ನು ಅವರ ಸನ್ನಿಧಿಯಲಿ, ಯಾರು ಸಿದ್ಧರೋ ಅವರು ಬೆಳದಿಂಗಳೋ ನಮಗೆ ಆಹಾ, ಶ್ರೀಪಾದ ನಂಬಿ ನಡೆ ಮುದ್ದು ರಾಮ. ಈಗ ಸಿದ್ಧರಾದರು, ಈಗ ಸಾಧು ಅಂತ ಶಬ್ದ ಪ್ರಯೋಗ. ಹೊರಗ ನೋಡಲಿಕ್ಕೆ ಬೇಕಮೆಗೆ ಕಣ್ಣೆರಡು, ಆತ್ಮಚಕ್ಷುವೆ ಬೇಕು ಒಳಗೆ ಕಾಣಲಿಕ್ಕೆ, ಪರಮನನು ಅರತಾಗ ಪರಮನನು ಶ್ರೇಷ್ಠನನ್ನು ಆ ದೇವರನ್ನು ಅರಿತವನು ಒರಗುವನೆ ಲೌಕಿಕಕ್ಕೆ, ಮೌನಧಾರಿಯ ಸಾಧು ಮುದ್ದು ರಮ. ಮೌನಧಾರಿಯ ಸಾಧು ಮುದ್ದು ರಮ. ಬಡವನೆದೆಯಲ್ಲಿ ಯಾರು ಹೂನಗೆಯ ಅರಳಿಸುತ್ತಾ, ಪ್ರವಚನಗಳನ್ನು ಎಷ್ಟು ಸಹಸ್ರ ಮಂದಿ ಕೇಳ್ತಾ ಇದ್ರಲ್ಲ, ಎಲ್ಲರೂ ಎಷ್ಟು ಶಾಂತಿ ಸಮಾಧಾನದಿಂದ ಪ್ರೀತಿಯಿಂದ ಒಂದು ತೃಪ್ತಿಯಿಂದ ಹೋಗ್ತಾ ಇದ್ರಲ್ಲ, ಇದನ್ನು ನೋಡಿದವ ನಾನು. ಬಡವನೆದೆಯಲ್ಲಿ ಯಾರು ಹೂನಗೆಯ ನರಳಿಸುತ್ತ ಆನಂದ ತುಂಬುವನು ಆತ ಘನ ಸಂತ, ವಿಷಮ ಪರಿಸರದಲ್ಲಿ ಅವನೇ ಭರವಸೆ ಕಿರಣ, ಪರಹಿತವೇ ಸಾಧು ಗುಣ ಮುದ್ದು ರಮ. ಈಗ ಯೋಗಿ ಯಾರ ಮನ ನೋಯಿಸದ ಕಲೆಯ ನರಿತವ ಸಂತ. ಸಂತ ಯೋಗಿ ಎರಡು ಪ್ರಯೋಗವೇ ಇದರಲ್ಲಿ. ಯಾರ ಮನ ನೋಯಿಸದ ಕಲೆಯ ನರಿತವ ಸಂತ, ಬಿಸಿಲಿನಲ್ಲಿ ತಾ ನಡೆದು ನೆರಳ ತರುವಾತ. ಓಹೋ ಸದ್ದಿಂದ ದುರಾದ ನೀರವತೆಗೊಲಿದಾತ, ಸಹನಶೀಲನೆ ಯೋಗಿ ಮುದ್ದು ರಾಣ. ಇನ್ನು ಶರಣ ಪರಿಭಾಷೆಯಲ್ಲಿ ಭಿನ್ನಾಣ ನುಡಿಯಿಲ್ಲ, ವಿಷಯ ವೇಷಗಳಿಲ್ಲ ಇಲ್ಲದ ಅಹಂಕಾರ, ರೋಷ ಹರುಷಗಳಿಲ್ಲ ಕುಲದ ಛಲ ಮದವಿಲ್ಲ. ಓಹೋ ನಿಶ್ಚಿಂತನೋ ಶರಣ ಮುದ್ದು ರಾಮ. ಈಗ ಗುರುವಿನ ಒಂದು ಅದ್ಭುತವಾದ ಒಂದು ಚಿತ್ರಣ. ಗುರು ಗರಿಮೆಯನು ನಂಬಿ ಕೆಟ್ಟವರು ಯಾರಿಹರು, ಗುರುಚರಣ ಸನ್ನಿಧಿಯ ದಾರಿ ತೋರುವುದು, ತನ್ನ ತಾ ಅರಿಯಲಿಕೆ ಗುರುಬೋಧೆ ದಿಕ್ಸೂಚಿ, ಗುರುಜೀವ ರಕ್ಷಕನೋ ಮುದ್ದು ರಾಮ. ಈ ಮುದ್ದು ರಾಮನ ಬೆಡಗು ಇದು ಇವತ್ತು ಮಂಗಳವನ್ನು ಕಾಣ್ತಾ ಇದೆ. ಇದೊಂದು ಅದ್ಭುತವಾದ ಸಂಕಲನ, ಅವತಾರ, 6ನೇ ಅವತಾರ. ಇದರ ಮುಕ್ತಾಯವನ್ನು ನಾನು ಹೆಂಗೆ ಮಾಡ್ತೇನೆ ಅಂತಂದರೆ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಇಹಲೋಕವನ್ನು ತ್ಯಜಿಸುವಾಗ ಆ ಒಂದು ಮುದ್ದು ರಾಮನ ಮನಸ್ಸು
ಈ ಕೃತಿಯಲ್ಲಿರುವ ಆ ಚೌಪದಿ ಅನೇಕರು ಶ್ರೇಷ್ಠವಾಗಿ ಹಾಡಿದ್ದಾರೆ. ಅದನ್ನು ಲಕ್ಷ ಜನರು ಕೇಳಿ ಆನಂದ ಪಡ್ತಾರೆ, ಕಣ್ಣೀರು ಸುರಿಸ್ತಾರೆ. ಆ ಚೌಪದಿಯನ್ನು ಹಾಡ್ತೇನೆ. ಅದು ಮುದ್ದುರಾಮನ ಬೆಡಗಿಗೆ ಒಂದು ಮಂಗಳ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ನಮಸ್ತೆ. ಮತ್ತು ನಾಳೆ ಮುದ್ದು ರಾಮನ ಮುಂದಿನ ಅವತಾರದ ನಿವೇದನೆ. ನಮಸ್ಕಾರ.